ದೀಪಾವಳಿ ಎಲ್ಲೆಲ್ಲೂ ಬೆಳಕಿನ ಹಬ್ಬ. ದೀಪಾವಳಿ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಆ ದೀಪಗಳ ಬೆಳಕು, ಆ ಬ್ಯೂಟಿಫುಲ್ ಆದಂತಹ ಹಬ್ಬ. ಆದರೆ ಚಿಕ್ಕವರಿದ್ದಾಗ ನಮಗೆಲ್ಲ ನೆನಪಾಗ್ತಿದ್ದ ದೀಪಾವಳಿ ಅಂದರೆ ಪಟಾಕಿ. ಆ ಪಟಾಕಿ ಹಚ್ಚೋದ್ರಲ್ಲಿರೋ ಮಜಾನೇ ಬೇರೆ ಇತ್ತು. ಆದರೆ ಕಾಲಾಂತರದಲ್ಲಿ ಒಂದು ಬೆಳೆದು ನಿಂತ ಮೇಲೆ ಆ ದೀಪಾವಳಿಯ ಕ್ರೇಜೇ ಕಡಿಮೆ ಆಗ್ತಿದೆ. ಅಂದರೆ ಆ ಸಮಯನ ವೇಸ್ಟ್ ಮಾಡಬೇಡಿ, ಬಾಲ್ಯದಲ್ಲಿ ಎಂಜಾಯ್ ಮಾಡಿ. ಬ್ಯೂಟಿಫುಲ್ ಬಾಲ್ಯನ ಹಾಳು ಮಾಡ್ಕೋಬೇಡಿ. ಬಿಕಾಸ್ ಲೈಫ್ನ ಒಂದು ಆಯಾಮದಲ್ಲಿ ನೋಡ್ತಾ ಹೋದರೆ ಏನಾಗುತ್ತೆ, ಲೈಫು ಸ್ಪಾಯ್ಲ್ ಆಗ್ತಾನೆ ಇರುತ್ತೆ, ಯಾವತ್ತೂ ಗೇನ್ ಆಗಲ್ಲ. ನಾವು ದುಡ್ಡು ಮಾಡೋದಕ್ಕೋಸ್ಕರ ಓಡ್ತಾನೆ ಇರ್ತೀವಿ. ಹಬ್ಬದಲ್ಲಿ ಊರಲ್ಲಿಲ್ಲದೆ ಯಾವುದೋ ಊರಲ್ಲಿ ಇರ್ತೀವಿ, ಫ್ಯಾಮಿಲಿ ಬಿಟ್ಟು ದೂರ ಇರ್ತೀವಿ. ಆದರೆ ಏನು ಕಳ್ಕೊತಿದ್ದೀವಿ, ಲೈಫಲ್ಲಿರೋ ಆ ಸ್ವೀಟ್ ಅದನ್ನ ಕಳ್ಕೊತಿದ್ದೀವಿ. ಲೈಫೇ ಒಂದು ಬ್ಯೂಟಿಫುಲ್ ಸ್ವೀಟ್, ಅದನ್ನ ಕಳ್ಕೊತಿದ್ದೀವಿ. ಸೊ ಕಳ್ಕೊಳಕ್ಕೆ ಹೋಗ್ಬೇಡಿ. ಆದಷ್ಟು ಫ್ಯಾಮಿಲಿಗಳ ಜೊತೆ ಬ್ಯೂಟಿಫುಲ್ ಆಗಿರೋ ದೀಪಾವಳಿನ ಆಚರಿಸಿ. ಎಲ್ಲರಿಗೂ ಕತ್ಲಾಗಿರೋ ಲೈಫ್ ಯಾವ ಥರ ಕತ್ಲಲ್ಲಿದೋ ಗೊತ್ತಿಲ್ಲ, ಅದರಿಂದ ಹೊರಗಡೆ ಬಂದು ಬ್ಯೂಟಿಫುಲ್ ಆಗಿ ಜೀವನ ಮಾಡಿ. ದೀಪಾವಳಿ ಹಬ್ಬದ ಶುಭಾಶಯಗಳು.